ಹಲೋ ಫ್ರೆಂಡ್ಸ್, ಡಾಬರ್ ಸ್ಟೈಲ್ ಕುಕಿಂಗ್ ಚಾನಲ್ಗೆ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಗೀ ರೈಸ್ ಮಾಡೋದು. ಅದನ್ನು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗೀ ರೈಸ್ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ದ್ರಾಕ್ಷಿ ಗೋಡಂಬಿ 2 ಸ್ಪೂನ್, ಸಾಲ್ಟು 2 ಸ್ಪೂನ್, ತುಪ್ಪ, ವೈಟ್ ಪೇಪರ್ 1.5 ಸ್ಪೂನು, ಒಂದು 1/4 ಬೌಲಷ್ಟು ಆಯಿಲು, ರೈಸ್ ಮಾಡಿಟ್ಕೊಂಡಿದ್ದೀವಿ, ಒಂದು 5 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಪುದೀನ, ಒಂದು 10 ಕರಿಬೇವಿನ ಎಲೆ, ಸ್ವಲ್ಪ ಕೊತ್ತಂಬರಿ. ನೋಡಿ ಫ್ರೆಂಡ್, ಬಾಣಲೆ ಕಾಯಿಗೆ ಇಕ್ಕಿದ್ದೀನಿ, ಚೆನ್ನಾಗಿ ಕಾದಿದೆ. ಆಯಿಲ್ ಹಾಕ್ತಾಯಿದ್ದೀನಿ ಫಸ್ಟು. ತುಪ್ಪ, ಪಟಾಪಟ ಅಂತ 5 ನಿಮಿಷದಲ್ಲಿ ಮಾಡುವಂಥ ಗೀ ರೈಸ್ ಇದು. ದ್ರಾಕ್ಷಿ ಗೋಡಂಬಿ ಇರ್ತದೆ ಮನೆಯಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಟ್ ಮಾಡಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಈರುಳ್ಳಿ, ಪುದೀನ ಹಾಕ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಗೀ ರೈಸ್ಗೆ ಇದೇ ಥರ ಮಾಡ್ಬೇಕಂತೇನಿಲ್ಲ ಫ್ರೆಂಡ್. ನೈಟ್ ರೈಸ್ ಏನಾದ್ರು ಮಿಕ್ಕಿಲ್ಲ, ಆ ರೈಸಲ್ಲಿ ಕೂಡ ಮಾಡ್ಬೋದು. ಇಲ್ಲ ನಾವು ಕುಕ್ಕರಲ್ಲಿ ಮಾಡ್ಕೊಂಡು ಮತ್ತೆ ರೈಸ್ ಆರಿಸ್ಬಿಟ್ಟು ಸ್ವಲ್ಪ ಈ ಥರನೂ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ರೈಸ್ ಈ ಥರ ಮಾಡ್ಕೊಂಡಿದ್ದೀನಿ, ಉದುರಾಗಿ ಮಾಡ್ಕೊಂಡಿದ್ದೀನಿ. ಅದನ್ನ ಬಾಣಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ. ಒಂದು 3 ಪ್ಲೇಟ್ ರೈಸ್ ಆಗೋಷ್ಟು ಮಾಡ್ಕೊಂಡಿದ್ದೀವಿ. ಸಾಲ್ಟ್, ಒಂದು 1 ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ವೈಟ್ ಪೇಪರ್ 1 ಸ್ಪೂನ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪಟಾಪಟ ಗೀ ರೈಸ್ ರೆಡಿ ಆಗಿದೆ. ನೋಡಿ, ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್, ಬೌಲ್ಗೆ ಹಾಕ್ತಿದ್ದೀನಿ ರೈಸು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ, ಡಾಬಾ ಸ್ಟೈಲ್ ಥರ ಮಾಡಿರೋ ಗೀ ರೈಸ್ ಇದು. 2 ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡೋವಂಥದ್ದು. ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲೇ ಟೇಸ್ಟ್ ಮಾಡಿ. ಅದೇ ಥರ ಈ ವಿಡಿಯೋ ಚೆನ್ನಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ವಂದನೆಗಳು.